ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಜೂನ್ 7, 2025ರಂದು ಮೈಸೂರಿನ ಶ್ರೀ ಕಂಠೀರವ ನರಸಿಂಹರಾಜ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಸ್ಟೆಮ್ ಆವಿಷ್ಕಾರ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸ್ಟೆಮ್ ಫೆಸ್ಟ್ 2025 ಮೈಸೂರನ್ನು ಮುಖ್ಯ ಅತಿಥಿಗಳಾದ ಸ್ವರೂಪ್ ಗೋಪಾಲ್ ರಾಜರವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಎಚ್.ಎನ್. ಶ್ರೀಕಂಠಯ್ಯ, ಎಕ್ಸ್ ಮೇಯರ್ ಮೈಸೂರು ಸಿಟಿ ಕಾರ್ಪೊರೇಷನ್, ಪ್ರೊಫೆಸರ್ ಡಾಕ್ಟರ್ ರಂಗರಾಜು ಎನ್.ಎಸ್, ಫಾರ್ಮರ್ ಪ್ರೊಫೆಸರ್ ಅಂಡ್ ಚೇರ್ಮನ್ ಡಿಪಾರ್ಟ್ಮೆಂಟ್ ಆಫ್ ಏನ್ಷಿಯಂಟ್ ಹಿಸ್ಟರಿ ಅಂಡ್ ಆರ್ಕಿಯಾಲಜಿ ಅಂಡ್ ಇಂಟ್ಯಾಕ್ಟ್ ಕನ್ವೀನರ್ ಮೈಸೂರು, ಮಿಸ್ಟರ್ ದಶರಥ್ ಕೆ ಅಂಡ್ ಮಿಸ್ಟರ್ ದಿನೇಶ್ ಬೋಪನ, ಕೋ-ಫೌಂಡರ್ಸ್ ಅಂಡ್ ಡೈರೆಕ್ಟರ್ ಸ್ಟೆಮ್ ಆವಿಷ್ಕಾರ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ನಮಸ್ಕಾರ ಎಲ್ರಿಗೂ. ನಾವು ಸ್ಟೆಮ್ ಆವಿಷ್ಕಾರಿಂದ ಕೋ-ಫೌಂಡರ್ ಮತ್ತು ಡೈರೆಕ್ಟರ್ ಆದ ದಶರಥ್ ಮತ್ತು ಕೋ-ಫೌಂಡರ್ ಆದಂಥ ದಿನೇಶ್ ಈ ಒಂದು ಸ್ಟೆಮ್ ಫೆಸ್ಟ್ ಅಂತ ಏನು ನಾವು ಮಾಡ್ತಾ ಇದ್ದೀವಿ, ಮೈಸೂರು ಜನತೆಗೆ ಇದೊಂದು ಇಂಟ್ರೊಡ್ಯೂಸ್ ಮಾಡಬೇಕಾಯಿತು. ಇದೊಂದು ಮೈಸೂರು ಜನರಿಗೆ ಇದನ್ನು ಈ ಸ್ಟೆಮ್ ಅಂತ ಏನು ಅಂತ ಒಂದು ತಿಳುವಳಿಕೆ ನಾವು ತಿಳಿಸ್ಬೇಕಾಗಿತ್ತು. ಸೊ ಆದ್ದರಿಂದ ಈ ಒಂದು ಸ್ಟೆಮ್ ಫೆಸ್ಟ್ನ ನಾವು ಮಾಡಿದ್ದೀವಿ. ಇದರಲ್ಲಿ ಏನಂದರೆ ಮುಖ್ಯವಾಗಿ 25ನೇ ಸಾಲಿನ ಮಕ್ಕಳಿಗೆ ನಾವು ಸ್ಕೂಲ್ ಮಕ್ಕಳಿಗೆ ಏನು ಸಮ್ಮರ್ ಕ್ಯಾಂಪ್ ಮಾಡಿದ್ದೋ ಅವ್ರಿಗೆ ಇದು ಒಂದು ಉತ್ತೇಜನ ನೀಡಬೇಕು ಮತ್ತು ಕೌಶಲ್ಯಾಭಿವೃದ್ಧಿ ಅವ್ರಿಗೆ ಅನುಕರಣೆ ಮಾಡಬೇಕು. ಮತ್ತು ಅವ್ರಿಗೆ ಈ ಒಂದು ಸ್ಟೆಮ್ಮಿಂದ ಏನೇನು ಅನುಕೂಲ ಆಗುತ್ತೆ ಅಂತ ಹೇಳಿ ಅವ್ರಿಗೊಂದು ತಿಳಿಸೋ ಒಂದು ದೃಷ್ಟಿಯಿಂದ ಈ ಸ್ಟೆಮ್ ನಾವು ಸಮ್ಮರ್ ಕ್ಯಾಂಪ್ ಮಾಡಿದ್ದೀವಿ. ಇದು ಮೈಸೂರು ನಗರದಲ್ಲಿ ಭಾಳ ಹೆಚ್ಚಿನಾಗಿ ಈ ಒಂದು ಪಾಪ್ಯುಲರ್ ಆಗ್ತಾ ಇದೆ. ಯಾಕಂದರೆ ಈ ಸ್ಟೆಮ್ ಬಗ್ಗೆ ಇಲ್ಲಿ ಮೈಸೂರು ಜನತೆಗೆ ಗೊತ್ತಿರಲಿಲ್ಲ. ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿ ಮೈಸೂರು ಜನತೆಗೆ ಇದನ್ನು ನಾಗರಿಕರಿಗೂ ಮತ್ತು ಏನು ಸ್ಕೂಲ್ ಮಕ್ಕಳಿದ್ದಾರೆ ಅವ್ರಿಗೆ ಈ ಒಂದು ಎಕ್ಸ್ಪೆರಿಮೆಂಟ್ ಆಗಬೇಕು ಮತ್ತು ಅವ್ರಿಗೆ ಹ್ಯಾಂಡ್ಸ್ ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಸ್ಟೆಪ್ನ ನಾವು ಮಾಡಿದ್ದೀವಿ. ಆದ್ದರಿಂದ ಈ ಒಂದು ನಮ್ಮ ಸ್ಟೆಮ್ ಆವಿಷ್ಕಾರನ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಸ್ಕೂಲ್ಗಳು ಮತ್ತು ಗ್ರಾಮೀಣ ಸ್ಕೂಲ್ಗಳಿಗೂ ಇದೊಂದು ಅಳವಡಿಸಬೇಕು. ಈ ಟೆಕ್ ಸ್ಟುಡಿಯೋ ಅಂತ ನಾವು ಒಂದು ಸ್ಟೆಮ್ ಒಂದು ಆವಿಷ್ಕಾರದಿಂದ ಟೆಕ್ ಸ್ಟುಡಿಯೋಯಿಂದ ಮಕ್ಕಳಿಗೂ ಇದೊಂದು ತಂತ್ರಜ್ಞಾನ ಮತ್ತು ಆಧುನಿಕತೆ ಮತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಒಂದು ಅಳವಡಿಸ್ಕೊಳ್ಬೇಕಂತ ಹೇಳಿ ನಮ್ಮ ಮೈಸೂರಿನ ಸ್ಟೆಮ್ ಆವಿಷ್ಕಾರ ಮುಂದೆ ಬಂದಿದೆ. ಇದನ್ನು ಎಲ್ಲರೂ ಮೈಸೂರು ನಾಗರಿಕರು ಸದುಪಯೋಗಿಸಪಡಿಕೊಂಡು ಇದನ್ನು ಸಹಕರಿಸಬೇಕು ಮತ್ತು ಇದಕ್ಕೆ ಉತ್ತೇಜನ ನೀಡಬೇಕು ಅಂತೇಳಿ ಮೈಸೂರಿನ ಜನರಿಗೆ ನಾನು ಕೋರ್ತೇನೆ. ಗೆಸ್ಟ್ ಆದಂಥ ನಮ್ಮ ಮೈಸೂರಿನ ಲೋಕಸಭಾ ಸದಸ್ಯರಾದಂಥ ಮಾನ್ಯ ಶ್ರೀ ಯದುವೀರ್ ದತ್ತ ನರಸಿಂಹರಾಜ ಒಡೆಯರವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಎರಡನೇದು ಬಂದು ನಮ್ಮ ಪ್ರೊಫೆಸರ್ ರಂಗರಾಜ್ ಅವರು ಬರ್ತಾಯಿದ್ದಾರೆ. ಮೂರನೇದಾಗಿ ನಮ್ಮ ಎಕ್ಸ್ ಮೇಯರ್ ಆದಂಥ ಶ್ರೀಕಂಠಿ ಅವರು ಬರ್ತಾಯಿದ್ದಾರೆ. ಸೊ ಹೀಗೆ ಇನ್ನೂ ಅನೇಕ ಗಣ್ಯರು ಬರ್ತಾಯಿದ್ದಾರೆ. ಆದ್ದರಿಂದ ಈ ಒಂದು ಸ್ಟೆಮ್ ಆವಿಷ್ಕಾರ ಉದ್ಘಾಟನೆ ನಡೀತಾ ಇದೆ. ನನ್ನ ಹೆಸರು ಸ್ಟೆಮ್ ಆವಿಷ್ಕಾರ ಕೋ-ಫೌಂಡರ್ ಆದಂಥ ದಶರಥ್ ಕೆ. ಸರ್, ನಮ್ಮ ಮೈಸೂರು ಫೌಂಡೇಶನ್ ಈ ಒಂದು ರಿಜಿಸ್ಟರ್ಡ್ NGO ಇದೆಯಲ್ಲ, ಅದರ ಕೆಳಗಡೆ ಸಾಕಷ್ಟು ಕೆಲಸ ಮಾಡಿದ್ದೀವಿ ನಾವು. ಈಗ ಒಂದು ಹೊಸದಾಗಿ ಸ್ಟೆಮ್ ಅಂತ ಹೇಳಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು ಮತ್ತು ಹೊಸದಾಗಿ ಈ ಕಂಪ್ಯೂಟರೈಸ್ಡ್ ಇನ್ಸ್ಟ್ರೂಮೆಂಟ್ಗಳನ್ನು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ದಶರಥ್ ಸರ್ರು ಮತ್ತು ದಿನೇಶ್ ಸರ್ರು ಮಾತಾಡಿ ಇದೊಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಈಗ ಅದರದ್ದು ಒಂದು ಸ್ವರೂಪ ಕೊಟ್ಟಿದ್ದಾರೆ. ಅದರ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಸ್ವಲ್ಪ ಚೆನ್ನಾಗಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಸೆ. ನೀವೆಲ್ಲ ಸಪೋರ್ಟ್ ಮಾಡಬೇಕು, ಮಾಡ್ತೀರಿ ಅಂತ ಗೊತ್ತು ನನಗೆ.
ಯಾಕೆಂದ್ರೆ ಹೆಣ್ಮಕ್ಳು ಯಾವಾಗಲೂ ಮನೆಯಲ್ಲಿ ದೇವದೀಪ ಹಚ್ಚೋದೇ ಹೆಣ್ಮಕ್ಳು, ಹೌದಲ್ವಾ? ನಾವೇನು ದೇವದೀಪ ಹಚ್ಚೋದೇ ಇಲ್ಲ. ಕೈ ಮುಟ್ಬಿಟ್ಟು ದೇವ್ರನ್ನ ಎಲ್ಲ ಶಿಸ್ತು ಮಾಡಿ ತೊಳೆದು ಎಲ್ಲ ದೇವದೀಪ ಹಚ್ಚೋದು. ಹಾಗಾಗಿ ಇವ್ರು ಬಂದಿದ್ದಾರೆ. ಇವ್ರ ಹತ್ರ ಒಂದು ಜ್ಯೋತಿಯನ್ನು ಬೆಳೆಸ್ತೇನೆ. ಅವಾಗ ಏನು ಮಾಡ್ಬೇಕಂತ ನಿಮಗೆ ಈಗ ನೋಡಿ, ಈ ಒಳಗಡೆ ಏನಾದ್ರು ಇದೆಯಾ? ನೋಡಿ, ಏನಾದ್ರು ಇದೆಯಾ ಒಳಗಡೆ? ನೋಡ್ತಾ ಇದ್ದೀನಿ. ಈಗ ಇವರು ಜ್ಯೋತಿಯನ್ನು ಬೆಳಗಿಸಿದ್ದಾರೆ, ಯಾವುದೋ ದೀಪನ ಹಚ್ಚಿದ್ದಾರೆ. ನಿಮ್ಮೆಲ್ಲರ ಬಾಳಲ್ಲಿ ಬೆಳಕನ್ನು ಚೆಲ್ಲಲಿ ಅಂತ ಹೇಳ್ಬಿಟ್ಟು ಅವರು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಜ್ಯೋತಿಯನ್ನು ಬೆಳಗಿಸಿದ್ದಾರೆ. ಮತ್ತೆ ನಿಮ್ಮೆಲ್ಲರ ಬದುಕು ಬಂಗಾರವಾಗಿ ಹೂವಿನಂತೆ ಅರಳಿ ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೇನೆ.
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.